ಮಾನವ ಧರ್ಮಕ್ಕೆ ಜಯವಾಗಲಿ. ನಾವೆಲ್ಲ ಮಾನವ, ಒಂದು ಒಳ್ಳೆಯ ದಾರಿಯಲ್ಲಿ ನಡೆಯುವುದೇ ಧರ್ಮ ಅಂತ ನಾನು ಭಾವಿಸ್ತೇನೆ. ಆ ಧರ್ಮದ ಬೇರುಗಳನ್ನು ಹುಡುಕಿ ಆಗದು ತೆಗೆದು ನಮ್ಮ ನಡುವೆ ಕಂದಕಗಳನ್ನು ಕಟ್ಟಿ ಕೋಶದಿಂದ ನಮಗೆ ಲಾಭ ಆಗ್ತಿದ್ದೇನೋ ಗೊತ್ತಿಲ್ಲ, ಎದುರುಗಡೆ ಇರೋದು ಬೇಡ ಇಸ್ಕೊಂಡಿದ್ದಂತೂ ನಾವು ಚೆನ್ನಾಗಿ ನೋಡಿದ್ದೀವಿ. ಇವತ್ತು ಒಂದು ಉತ್ತಮವಾದಂತಹ ಉಪನ್ಯಾಸವನ್ನು ಈ ವೇದಿಕೆಯಲ್ಲಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಜಗದ್ಗುರುಗಳಿಗೆ ನಾನು ಅದಕ್ಕೋಸ್ಕರ ಅಭಿನಂದನೆಗಳನ್ನು ಕಲ್ಪಿಸ್ತೇನೆ. ಎಷ್ಟರ ಮಟ್ಟಿಗೆ ನಮಗೆ ಬೇಕಾಗಿದೆ ಅಂತ ನಾವು ಅರ್ಥ ಮಾಡ್ತೇವೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಆ ಒಗ್ಗಟ್ಟು ನಮ್ಮನ್ನು ಎಲ್ಲಿವರೆಗೆ ಬೇಕಾದ್ರೂ ತಗೊಂಡು, ನಮ್ಮಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ಭಾವನೆಗಳು, ನಮ್ಮ ಆಚಾರ, ನಮ್ಮ ವಿಚಾರ. ನಾನಿವತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನೋಡ್ತಾ ಇದ್ದೀವಿ, ನಾವು ಒಂದು 33 ಜಯಂತಿಗಳನ್ನು ಮಾಡ್ತೀವಿ ವರ್ಷದಲ್ಲಿ. ಈ ನಾಡು ಕಂಡ ಸಾಧಕರ ಸುಮಾರು 33 ಜಯಂತಿಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ 20ಕ್ಕಿಂತಲೂ ಹೆಚ್ಚು ಶರಣರ ಜಯಂತಿಗಳಿದೆ. ರೇಣುಕಾಚಾರ್ಯ ಜಯಂತಿನೂ ನಾವು ಮಾಡ್ತೀವಿ, ಬಸವಣ್ಣನ ಜಯಂತಿನೂ ಮಾಡ್ತೀವಿ. ಆದರೆ ಆಚೆ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಪ್ರತಿಯೊಂದು ಶರಣರ ಹಿಂದೆಯೂ ಕೂಡ ಬರ್ತಕ್ಕಂಥ ಗುಂಪುಗಳು ಬೇರೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ಏನು ಎಲ್ಲರನ್ನ ಸೇರಿಸಿ ಕಟ್ಟಿರ್ತಕ್ಕಂತಹ ಒಂದು ಚಳುವಳಿ ಇವತ್ತು ಎಲ್ಲೋ ಒಂದು ಕಡೆ ಮತ್ತೆ ವಿಘಟನೆಯ ಕಡೆಗೆ ಹೋಗ್ತಾ ಇದೆ ಅಂತಕ್ಕಂಥ ಭಾವನೆ ನನಗೆ ಕಂಡು ಬರ್ತಾ ಇದೆ. ಬಹುಶಃ ಅಂಥ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಏನಿದೆ, ಜನಜಾಗೃತಿ ಧರ್ಮ ಸಮಾವೇಶ ಅನ್ನತಕ್ಕಂತಹ ಹೆಸರೇ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ನಮ್ಮ ಧರ್ಮ ಮಾನವ ಧರ್ಮ, ಬಹುಶಃ ಸರ್ವವಾಗಿ ಕಳಬೇಡ ಕೊಲಬೇಡವನ್ನು ನಾವು ಹೇಳ್ತೀವಿ, ಎಲ್ಲರೂ ಹೇಳ್ತಾ ಇರ್ತಾರೆ. ಅಷ್ಟೇ ಧರ್ಮದ ಮೂಲ. ಅದನ್ನೇ ಸಿದ್ಧಾಂತ ಶಿಖಾಮಣಿ ಹೇಳಿದ್ರು. ಕೃಷ್ಣಲಿಂಗದ ಪೂಜೆ ಅಷ್ಟಾವರಣ ನಾವು ಅರ್ಥೈಸ್ಕೊಳ್ಳೋದು ಹೇಗಿದೆ ಅನ್ನೋದ್ರ ಮೇಲೆ ಮಾತನಾಡ್ಕೊಳ್ಳಿ. ಬಹುಶಃ ನನಗೂ ಸ್ವಲ್ಪ ವಚನಗಳಲ್ಲಿ ಪ್ರವೇಶಿಕೆ ಇರೋದ್ರಿಂದ, ನಾನು ಕೂಡ ವಚನಗಳನ್ನು ಕುರಿತು ಅಧ್ಯಯನ ಮಾಡಿರ್ತಕ್ಕಂಥವನಾಗಿರೋದ್ರಿಂದ, ನೀವು ವಚನಗಳನ್ನು ಲಭ್ಯವಿರುವ ವಚನಗಳನ್ನು ಓದಿದ್ರೆ ವೀರಶೈವ ಅನ್ನುವಂಥ ಪದ ಎಷ್ಟು ಸರಿ ಬಂದಿದೆ, ಲಿಂಗಾಯತ ಅನ್ನುವಂಥ ಪದ ಎಷ್ಟು ಸಲ ಬಂದಿದೆ ಅಂತಕ್ಕಂಥದ್ದನ್ನ ಬಹುಶಃ ಮುಂದಿನ ದಿವಸಗಳಲ್ಲಿ ಯಾರಾದರೂ ನೋಡಿ ಹೇಳಿದ್ರೆ ಬಹುಶಃ ಗೊತ್ತಾಗುತ್ತೆ. ಎಲ್ಲವನ್ನೂ ಕೂಡ ನಾವು ಅರ್ಥೈಸ್ಕೋಬೇಕು, ಮತ್ತೆ ಧರ್ಮವನ್ನು ಜಗದ್ಗುರುಗಳ ಕೈ ಬಿಡಬೇಕು. ನಾವೆಲ್ಲರೂ ಕೂಡ ಮಾನವ ಧರ್ಮದಲ್ಲಿ ಗುರುಗಳ ಜೊತೆ ನಡ್ಕೊಂಡು ಹೋಗಬೇಕು. ಇದು ನಮ್ಮ ಪಾಲಿಸಿ ಆಗಬೇಕು. ಅದನ್ನು ಹೊರತುಪಡಿಸಿ ನಾವೇ ವ್ಯಾಖ್ಯಾನ ಮಾಡಿಕೊಂಡು ನಮ್ಮದೇ ಆದಂತಹದನ್ನು ಕಟ್ಕೊಂಡು ನಮ್ಮ ಜೊತೆ ಇದ್ದವ್ರು ನಿನ್ನೆವರೆಗೂ ಇದ್ದಂಥವ್ರನ್ನ ನೀವು ನಮ್ಮವರಲ್ಲ ಅನ್ನೋದು, ಈ ಹುಡುಕಾಟಗಳನ್ನು ಬಿಟ್ಟಲ್ಲಿ ಬಹುಶಃ ನಾವು ಕರ್ನಾಟಕ ಮಾತ್ರಲ್ಲ, ಈ ದಕ್ಷಿಣ ಭಾರತದಲ್ಲೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥವ್ರು ಈಗ ಬರ್ತಾ 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 ಹೊಸ ಹೊಸ ಸೆನ್ಸಸ್ಗಳಾದ್ಮೇಲೆ ಇನ್ನೂ ಏನೇನು ಕಥೆ ಆಗುತ್ತೋ ನಮ್ಮಂತೂ ಗೊತ್ತಿಲ್ಲ. ಸೊ ಧರ್ಮವನ್ನು ಉಳಿಸುವಂತಹ ಬೆಳೆಸಬೇಕಾದಂತಹ ಒಂದು ಅವಶ್ಯಕತೆ, ಅದನ್ನು ಜಗದ್ಗುರುಗಳು ದಾರಿದೀಪವಾಗಿದ್ದಾರೆ. ಇಂತಹ ಜಾಗೃತಿ ಧರ್ಮ ಸಮಾವೇಶಗಳು ಹೆಚ್ಚಾಗಿ ನಡೆಯಬೇಕು. ಬಹುಶಃ ನಮ್ಮಲ್ಲಿ ಆ ಪ್ರಜ್ಞೆ, ಮಾನವ ಧರ್ಮದ ಪ್ರಜ್ಞೆ ಏನಾದರೂ ಸರಿ ಮೊದಲು ಮಾನವನಾಗು ಅಂತ ಹೇಳಿದ್ರು. ಮಾನವರಾದರೆ ನಮಗೆ ಈ ಮನಸ್ಸಲ್ಲಿರ್ತಕ್ಕಂಥ ಸಂಕುಚಿತ ಭಾವನೆಗಳು, ನಮ್ಮ ನಡುವೆ ಕಟ್ಕೊಂಡಿರ್ತಕ್ಕಂಥ ಗೋಡೆಗಳು ಇವೆಲ್ಲ ಬಿಟ್ಕೊಳ್ಬೇಕು. ಈ ಒಂದು ಮಾತನ್ನು ಹೇಳೋದಕ್ಕೆ ಮತ್ತು ನನಗೆ ಗುರುರಕ್ಷೆಯನ್ನು ನೀಡಲಿಕ್ಕೆ ನನ್ನನ್ನು ಇಲ್ಲಿಗೆ ಕರೆಸಿದ್ದಕ್ಕೆ ಪೂಜ್ಯರಿಗೆ ನಾನು ಮತ್ತೊಮ್ಮೆ ಆಭಾರವನ್ನು ಸಲ್ಲಿಸ್ತಾ, ಈಗಾಗಲೇ ಸಮಯ ಆಗಿದೆ ಅಂತ ಒಂದು ಚೀಟಿ ಇರೋದು ನನಗಲ್ಲ ಅಂತ ಅನ್ಕೋತೀನಿ. ಸಮಯ ಆಗಿದೆ ಅಂತ ಇಟ್ಮೆಲ್ಲ ನೋಡಿದಾಗ ನನಗೆ ಜಾಸ್ತಿ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ನನ್ನನ್ನು ಕರೆಸಿ ಒಂದೆರಡು ಮಾತುಗಳನ್ನು ಆಡಿ ಅಂತ ಹೇಳಿದ ಮೇಲೆ ಗುರುಗಳ ಆಜ್ಞೆಯನ್ನು ಧಿಕ್ಕರಿಸುವಂಥ ಶಕ್ತಿ ನನಗಿಲ್ಲ. ಪೂಜ್ಯರ ಪಾದಗಳಲ್ಲಿ ಮತ್ತೊಮ್ಮೆ ಒಡಮಣಿಸ್ತಾ, ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ನಮಿಸುತ್ತಾ, ವೇದಿಕೆ ಮುಂಭಾಗಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಳೆದ